ಮೂರನೇ ಅಲೆ ಅನುಮಾನ ಅನ್ನುವಾಗಲೇ ಆತಂಕ. ವಿಶ್ವದೆಲ್ಲೆಡೆ ಈಗ ಬೋಟ್ಸ್ವಾನಾ ಭೀತಿ. ಕೊರೋನಾ ಹೊಸ ರೂಪಾಂತರಿ ಅತ್ಯಂತ ಅಪಾಯಕಾರಿ. ಇದು ಬೋಟ್ಸ್ವಾನಾ ಭೀತಿ ಹುಟ್ಟಿಸಿರುವಂತಹ ಸ್ಟೋರಿ. ಜಗತ್ತನ್ನೇ ನಡುಗಿಸ್ತಾ ಇದೆ ಹೊಸ ರೂಪಾಂತರಿ ಕೊರೋನಾ ವೈರಸ್. ಯಾರು ಊಹಿಸಲಾಗದಂತೆ ರೂಪಾಂತರಿ ರಣಕೇಕೆಯನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ವೈರಸ್ಗಳಿಗಿಂತಲೂ ಮಾರಕ ಈ ಹೊಸ ವೈರಸ್. ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಜಗತ್ತನ್ನೇ ನಡುಗಿಸ್ತಾ ಇದೆ ಹೊಸ ರೂಪಾಂತರಿ ವೈರಸ್. ಯಾರು ಕೂಡ ಊಹೆ ಮಾಡಕ್ಕೆ ಸಾಧ್ಯ ಇಲ್ಲ. ಆ ತರ ಈ ಹೊಸ ತಳಿ ಈಗ ಭೀತಿಯನ್ನ ಹುಟ್ಟಿಸ್ಬಿಟ್ಟಿದೆ, ರಣಕೇಕೆಯನ್ನ ಹಾಕ್ತಾ ಇದೆ. ದಕ್ಷಿಣ ಆಫ್ರಿಕಾದಲ್ಲಿ ಬೀದಿಯಲ್ಲಿ ಜನ ಈ ಹೊಸ ರೂಪಾಂತರಿ ವೈರಸ್ನಿಂದ ನರಳಾಡ್ತಾ ಇದ್ದಾರೆ. ಬೋಟ್ಸ್ವಾನಾ ವೈರಸ್ಗೆ ಸಿಲುಕಿ ಜನರಿಗೆ ಪ್ರಾಣ ಸಂಕಟ ಎದುರಾಗ್ಬಿಟ್ಟಿದೆ. ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಈಗ ಹೈ ಅಲರ್ಟ್ ಘೋಷಣೆಯಾಗಿದೆ. ಈ ಹೊಸ ರೂಪಾಂತರಿಗೆ ಒಮಿಕ್ರಾನ್ ಅಂತ ನಾಮಕರಣ ಮಾಡಿದ್ದಾರೆ. ಬೋಟ್ಸ್ವಾನಾ ವೈರಸ್ಗೆ WHO ಹೆಸರನ್ನ ಇಟ್ಟಿದೆ. ಹಾಗಾದ್ರೆ ಏನಿದು ಒಮಿಕ್ರಾನ್ ಅಂತ ನಿಮಗೂ ಕೂಡ ಒಂದು ಕುತೂಹಲ ಇದ್ದೇ ಇರುತ್ತೆ. ಹೊಸ ರೂಪಾಂತರಿ ಅಂತ ಹೇಳಿದ್ಮೇಲೆ ಸಿಂಪ್ಟಮ್ಸ್ ಬೇರೆ ಇರುತ್ತಾ, ಈ ತರದೆಲ್ಲ ಒಂದಿಷ್ಟು ಕುತೂಹಲ ಇರುತ್ತೆ. ಅದಕ್ಕೆ ಉತ್ತರವನ್ನ ನಾವು ಕೊಡ್ತಾ ಇದ್ದೀವಿ. ಕೊರೋನಾಗಿಂತ 32ಕ್ಕೂ ಹೆಚ್ಚು ಪಟ್ಟು ಇದು ಶಕ್ತಿಶಾಲಿ. ಸದ್ಯದ ಲಸಿಕೆಗಳಿಂದ ಅಂಕುಶ ಕಷ್ಟ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಮಾನವನ ದೇಹ ಸೇರಿದ ತಕ್ಷಣ ಇದು ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ರೋಗ ನಿರೋಧಕ ಶಕ್ತಿ ತಕ್ಷಣಕ್ಕೆ ಇದು ಕುಗ್ಗಿಸ್ಬಿಡುತ್ತೆ. ಇದು ಕೊರೋನಾ ವೈರಸ್ ಸ್ಟಾರ್ಟಿಂಗ್ ಇಂದ ನಾವು ನೋಡ್ಕೊಂಡು ಬಂದ್ವಲ್ಲ, ಅದು ಮ್ಯುಟೇಷನ್ ಆದ್ರೂ ಕೂಡ ಈ ಮ್ಯುಟೇಟೆಡ್ ವೈರಸ್ ಏನಿದೆ ಇದು ಅತ್ಯಂತ ಡೇಂಜರಸ್ ಅಂತ ಹೇಳ್ತಾ ಇದ್ದಾರೆ. ಈಗ ದಕ್ಷಿಣ ಆಫ್ರಿಕಾದಲ್ಲಿ ಅತಿ ವೇಗವಾಗಿ ಸ್ಪ್ರೆಡ್ ಆಗ್ತಾ ಇದೆ. ಅನಾರೋಗ್ಯ ಇದ್ದವರಿಗೆ ಫಸ್ಟ್ ಅಟ್ಯಾಕ್ ಆಗ್ತಾ ಇದೆ. ಜ್ವರ, ನೆಗಡಿ, ಕೆಮ್ಮು, ಸುಸ್ತು, ಉಸಿರಾಟದ ಸಮಸ್ಯೆ, ಅಂದ್ರೆ ಬಹುತೇಕ ಕೋವಿಡ್ ಸಿಂಪ್ಟಮ್ಸ್ ಏನಿದೆ ಅದೇನೇ ಬರೋದು. ಇದರಲ್ಲೂ ಕೂಡ ವಿಶ್ವದೆಲ್ಲೆಡೆ ಇದರ ಆತಂಕ ಇದೀಗ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಎಲ್ಲ ರಾಷ್ಟ್ರಗಳಲ್ಲೂ ಈಗ ಅಂದ್ರೆ ವಿದೇಶದಿಂದ ಯಾರೆಲ್ಲ ಬರ್ತಾರೆ ಅಂತಹ ಪ್ರಯಾಣಿಕರ ಮೇಲೆ ಈಗ ನಿಗಾ ವಹಿಸಿದ್ದಾರೆ. ತಕ್ಷಣಕ್ಕೆ ಏರ್ಪೋರ್ಟ್ನಲ್ಲೇ ಕ್ವಾರಂಟೈನ್ ಮಾಡೋ ಅಗತ್ಯ ಇದ್ರೆ ಕ್ವಾರಂಟೈನ್ ಮಾಡೋದು, ಟೆಸ್ಟ್ ಮಾಡೋದು, ಸಿಂಪ್ಟಮ್ಸ್ ಇದ್ರೆ ಅವರನ್ನು ಸಪರೇಟ್ ಆಗಿ ಇಟ್ಬಿಡೋದು, ಇಂಥದ್ದೆಲ್ಲ ಆಗ್ತಾ ಇದೆ. ದಕ್ಷಿಣ ಆಫ್ರಿಕಾ, ಹಾಂಗ್ಕಾಂಗ್ ಇಲ್ಲೆಲ್ಲ ಹೆಚ್ಚಾಗಿ ಈ ಮ್ಯುಟೇಟೆಡ್ ವೈರಸ್ ಕಂಡು ಬರ್ತಾ ಇದೆ. ಯುರೋಪ್, ದಕ್ಷಿಣ ಆಫ್ರಿಕಾ, ಬ್ರಿಟನ್, ಸೊ ಇಲ್ಲೆಲ್ಲ ಎಲ್ಲಿಂದ ಬರ್ತಾರೆ ಭಾರತಕ್ಕೆ ಈ ರಾಷ್ಟ್ರಗಳಿಂದ ಅವ್ರ ಮೇಲೆ ನಿಗಾ ಇಡ್ತಾ ಇದ್ದಾರೆ. ಬ್ರೆಜಿಲ್, ಬಾಂಗ್ಲಾದೇಶ, ಚೀನಾ, ಇಸ್ರೇಲ್, ಮಾರಿಷಸ್ ಇಲ್ಲಿಂದ ಬಂದಂತ ಪ್ರಯಾಣಿಕರ ಮೇಲೆ ಈಗ ನಿಗಾ ಇಡ್ತಾ ಇದ್ದಾರೆ. ಮತ್ತೊಂದು ವಿಚಾರ, ಈಗ RT-PCR ಟೆಸ್ಟ್ ಅಲ್ಲಿ ಕೋವಿಡ್ ಅಂತ ಗೊತ್ತಾದ್ರೂ ಕೂಡ ಅದು ರೂಪಾಂತರಿ ತಳಿ ಅಂತ ಆದ್ರೆ ಅದಕ್ಕೆ ಮತ್ತೆ ಒಂದು ಸಪರೇಟ್ ಟೆಸ್ಟ್ ಅನ್ನ ಮಾಡಿಸಬೇಕಾಗಿತ್ತು, ಲ್ಯಾಬಿಗೆ ಕಳಿಸ್ಬಿಟ್ಟು ಸ್ಯಾಂಪಲ್ ಅನ್ನ. ಬಟ್ RT-PCR ನಲ್ಲಿ ಒಮಿಕ್ರಾನ್ ಪತ್ತೆ ಆಗುತ್ತೆ ಅನ್ನೋ ವಿಚಾರ ಗೊತ್ತಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೀಶ್ ಬುಕನ್ಕೆರೆ. ಮೂರನೇ ಅಲೆ ಭಾರತದಲ್ಲಿ ಅನುಮಾನ ಅಂತ ಹೇಳ್ತಿರೋ ಟೈಮ್ನಲ್ಲೇ ಈ ಒಂದು ಒಮಿಕ್ರಾನ್ ವೈರಸ್ ಒಂಥರ ಆತಂಕ ಹುಟ್ಟಿಸ್ತಾ ಇದೆ. ಈ ರೂಪಾಂತರಿ ತಳಿ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ? ಈಗ ಅಂದ್ರೆ ಮೊದಲಿಗೆ ಮೂರನೇ ಅಲೆ ಬರುತ್ತೆ ಕರೋನಾ ಅಂತನ್ನುವಂತ ಆತಂಕಕಾರಿ ಬೆಳವಣಿಗೆಗಳಿದ್ದು, ಮತ್ತೆ ಈ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಎಚ್ಚರಿಕೆಯನ್ನ ನೀಡಿತ್ತು. ಜೊತೆಗೆ ಎಲ್ಲ ದೇಶಗಳು ಅದಕ್ಕೆ ಬೇಕಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ವು. ಇನ್ನೂ ಕೂಡ ಲಾಕ್ಡೌನ್ ಅಥವಾ ಬಿಗಿ ನಿಯಮಗಳನ್ನ ಸಡಿಲಿಸಿರ್ಲಿಲ್ಲ. ಭಾರತವು ಸೇರಿದಂತೆ ಬಹುತೇಕ ರಾಷ್ಟ್ರಗಳಲ್ಲಿ ಈಗಲೂ ಕೂಡ ಮಾಸ್ಕ್ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಕಂಪಲ್ಸರಿಯಾಗಿ ಇದೆ. ಸೊ ಆದ್ರೆ ಇದು ಎಲ್ಲದಕ್ಕ ನಡುವೆ ಈಗ ಬರ್ತಿರುವಂತ ಮತ್ತೊಂದು ಭಯಾನಕ ಸುದ್ದಿ ಏನಂತಂದ್ರೆ ಹೊಸ ರೂಪಾಂತರ ತಳಿಗಳು ಬರ್ತಿದ್ದಾವೆ. ಈಗಾಗಲೇ 2-3 ಹೊಸ ರೂಪಾಂತರ ತಳಿಗಳು ಬಂದಿದ್ವು. ಅವು ಕೂಡ ಅವುಗಳ ಬಗ್ಗೆ ಕೂಡ ಬಹಳ ಎಚ್ಚರಿಕೆಯನ್ನ ವಹಿಸಲಾಗಿತ್ತು. ಆದ್ರೆ ಈಗ ಬರ್ತಿರುವಂತಹ ಬೋಟ್ಸ್ವಾನಾ ಅನ್ನುವಂತಹ ವೈರಸ್ ಬಹಳ ಆತಂಕಕಾರಿಯಾಗಿದೆ ಅನ್ನುವಂತ ಮಾಹಿತಿಗಳು ಬರ್ತಿದ್ದಾವೆ. ಮತ್ತೆ ಖುದ್ದು ವಿಶ್ವ ಆರೋಗ್ಯ ಸಂಸ್ಥೆ ಇಂಥದೊಂದು ಮಾಹಿತಿಯನ್ನು ನೀಡಿದೆ. ಅಂದ್ರೆ ಇದು ತುಂಬಾ ಡೇಂಜರಸ್ ವೈರಸ್. ಆ ಕಾರಣಕ್ಕೋಸ್ಕರ ಅತಿ ಹೆಚ್ಚು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕು. ಅಂದ್ರೆ ಒಂದು ಆಡಳಿತ ನಡೆಸುವಂತವ್ರು, ಜೊತೆಗೆ ಜನಸಾಮಾನ್ಯರು ಕೂಡ ಈಗ ಸೋಷಿಯಲ್ ಡಿಸ್ಟೆನ್ಸ್ ಇರ್ಬೋದು ಅಥವಾ ಮಾಸ್ಕ್ ಧರಿಸುವಂತ ಪ್ರಕ್ರಿಯೆಗಳಿರ್ಬೋದು, ಈ ತರದ ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕೋ ಆ ಕ್ರಮಗಳನ್ನ ಕೈಗೊಳ್ಳಲೇಬೇಕು ಅನ್ನುವ ನಿಟ್ಟಿನಲ್ಲಿ
ಈ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಮತ್ತೆ ಈಗ ಈ ಒಂದು ಬಟ್ಸ್ವಾನಾ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬಂದಿದೆ ಮತ್ತು ಬೇರೆ ರಾಷ್ಟ್ರಗಳಲ್ಲೂ ಕಂಡು ಬಂದಿದೆ. ಹಾಗಾಗಿ ಎಲ್ಲ ರಾಷ್ಟ್ರಗಳಿಗೂ ಕೂಡ ಮತ್ತೆ ಕರ್ನಾಟಕದಲ್ಲಿ ಒಂದೇ ಕಾಲೇಜಿನಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಕಂಡು ಬರ್ತಿದೆ. ಸೊ ಈ ರೀತಿಯ ಬೆಳವಣಿಗೆಗಳು ಆಗ್ತಿದ್ದಾವೆ. ಅಂದ್ರೆ ಬಹುಶಃ ಆ ಹೊಸ ರೂಪಾಂತರ ತಳಿಯ ವೈರಸ್ ಅದರ ಹರಡುವಿಕೆಯ ವೇಗ, ಅದರ ಪ್ರಮಾಣ ಬಹಳ ತೀವ್ರವಾಗಿರುವ ಸಾಧ್ಯತೆಗಳು ಇದಾವೆ. ಹಾಗಂತೇಳಿ ವೈದ್ಯರು ಆತಂಕವನ್ನ ವ್ಯಕ್ತಪಡಿಸ್ತಿದ್ದಾರೆ. ಅದರಿಂದಾಗಿ ಈಗ ಅದು ಈ ವೈರಸ್ ಪರಿಣಾಮಕಾರಿಯಾಗಬಹುದು, ಹೆಚ್ಚು ಅನಾಹುತವನ್ನು ಸೃಷ್ಟಿಸಬಹುದು ಅನ್ನುವಂತಹ ಭಯ, ಆತಂಕ ಕಾಡ್ತಾ ಇದೆ. ಈಗ ಸರ್ಕಾರಗಳು ಇನ್ನು ಕೂಡ ಈ ಹೊಸ ವೈರಸ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳ ಜೊತೆಗೆ ಯಾವುದೇ ರೀತಿಯ ಯಾಕೆಂದ್ರೆ ಈಗಷ್ಟೇ ಅದು ವೈರಸ್ ಗೊತ್ತಾಗಿರೋದ್ರಿಂದ ಯಾವುದೇ ರೀತಿಯ ಪ್ರಕ್ರಿಯೆಗಳು ನಡೆದಿಲ್ಲ. ಇದಕ್ಕೆ ಏನು ಮಾಡಬೇಕು ಅಥವಾ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಆ ಥರದ್ದು ಯಾವುದೇ ರೀತಿಯ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿಲ್ಲ. ಬಟ್ ಇದು ಒಂದು ತುಂಬ ಡೇಂಜರಸ್ ಮತ್ತೆ ಸ್ವಲ್ಪವೂ ಮೈಮರಿಬಾರ್ದು ಅನ್ನುವಂತಹ ಒಂದು ಆತಂಕವನ್ನಂತೂ ಸೃಷ್ಟಿಸಿದೆ ಶರ್ಮಿತಾ. ಫೈನ್. ಈಗ ಎಚ್ಚರಿಕೆಯನ್ನ ಮೊದಲ ಸ್ಟೆಪ್ ಇಂದಾನೇ ನಾವು ವಹಿಸ್ಕೊಂಡ್ರೆ ಬಹುಶಃ ಕಂಟ್ರೋಲಿಗೆ ತರಬಹುದು ಅಂತ ಕಾಣಿಸುತ್ತೆ ನಮ್ಮ ದೇಶದಲ್ಲಿ. ಹಾಗಾಗಿ ವಿದೇಶದಿಂದ ಬರುವಂತವ್ರನ್ನ ಸೊ ಯಾವ ತರ ಈಗ ಏರ್ಪೋರ್ಟ್ ನಲ್ಲೇ ಚೆಕ್ ಮಾಡೋದು, ಮತ್ತೆ ಟೆಸ್ಟ್ಗೆ ಒಳಪಡಿಸೋದು ಅಥವಾ ಕ್ವಾರಂಟೈನ್ ಮಾಡೋದು, ಇಂಥದ್ದೆಲ್ಲ ಮತ್ತೆ ಪ್ರೊಸೀಜರ್ ಸ್ಟಾರ್ಟ್ ಆಗ್ಬೋದು. ಹಾಗಾಗಿ ಏರ್ಪೋರ್ಟ್ ನಲ್ಲಿ ಯಾವ ತರ ನಿಗಾ ಇಡ್ತಾ ಇದ್ದಾರೆ ಧರಣೇಶ್? ಈ ಕೋಇನ್ಸಿಡೆಂಟ್ಲಿ ಏನಾಗಿದೆ ಅಂದರೆ, ನಿನ್ನೆ ಭಾರತದ ವಿಮಾನಯಾನ ಇಲಾಖೆ ಡಿಸೆಂಬರ್ 15ನೇ ತಾರೀಕಿಂದ ಎಲ್ಲ ಅಂತಾರಾಷ್ಟ್ರೀಯ ವಿಮಾನಯಾನಗಳಿಗೆ ಅವಕಾಶವನ್ನು ಕೊಟ್ಟಿದೆ. ಅಂದರೆ ಭಾರತದಿಂದ ಹೋಗೋರಿಗೆ ಮತ್ತು ಭಾರತಕ್ಕೆ ಬರುವವ್ರಿಗೆ ಮುಕ್ತವಾಗಿ ಕಮರ್ಷಿಯಲ್ ಫ್ಲೈಟ್ಸ್ ಆಪರೇಟ್ ಮಾಡ್ಬೋದು ಅನ್ನುವಂತಹ ಆದೇಶವನ್ನು ಮಾಡಿದೆ. ಆದರೆ ಈಗ ನೋಡ್ತಿದ್ರೆ ಇವತ್ತು ಹೊಸ ವೈರಸ್ ಪತ್ತೆಯಾಗಿದೆ. ಹಾಗಾಗಿ ಈಗ ವಿಮಾನ ನಿಲ್ದಾಣಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಲೇಬೇಕಾಗತ್ತೆ. ಯಾಕೆಂದರೆ ಇದು ಬೇರೆ ಕಡೆಯಿಂದ ಬರುವಂತಹ ವೈರಸ್. ಮತ್ತೊಂದು ಈಗ ನಾನು ಹೇಳಿದೆ ನಿನ್ನೆ ಹಂಗೆಲ್ಲ ಮಾಡಿದ್ದಾರೆ ಅಂತ, ಇದ್ರ ಅಲ್ಲದೆ ಆರೋಗ್ಯ ಇಲಾಖೆ ಇನ್ನೊಂದು ಸಪರೇಟ್ ಆದಂಥ ಒಂದು ಲಿಸ್ಟ್ ಮಾಡಿದೆ. ದೇಶಗಳ ವಿಷಯದಲ್ಲಿ ಲಿಸ್ಟ್ ಮಾಡಿದೆ. 3 ಕೆಟಗರಿಯನ್ನು ಮಾಡಿದೆ. ಅಂದರೆ ಯಾವ ದೇಶಗಳಿಗೆ ನಾವು ಆರಾಮಾಗಿ ಹೋಗಿ ಬರ್ಬೋದು ಮತ್ತು ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನುವಂಥದ್ದು. ಇನ್ನೊಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗ್ಬೋದು ಆಗಬೇಕಾಗಿರುವಂಥ ದೇಶಗಳ ಪಟ್ಟಿ. ಮತ್ತೊಂದು ಒಂದು ರೀತಿಯ ರೆಡ್ ಝೋನ್. ಅಂದರೆ ಈ ದೇಶಗಳಿಗೆ ಹೋಗಬೇಕು ಅಂತಂದರೆ ಬಹಳ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕು. ಅಥವಾ ಆ ದೇಶಗಳಿಂದ ಭಾರತಕ್ಕೆ ಯಾರಾದರೂ ಬಂದರೆ ಆ ವಿಮಾನ ನಿಲ್ದಾಣಗಳಲ್ಲಿ ಅವರನ್ನು ತಪಾಸಣೆಯನ್ನು ಮಾಡಬೇಕು ಅಥವಾ ಕ್ವಾರಂಟೈನ್ನಲ್ಲಿ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 3 ಪಟ್ಟಿಗಳನ್ನು ಮಾಡಿದೆ ದೇಶಗಳ ವಿಷಯದಲ್ಲಿ. ಸೊ ಅದರ ಅನುಸಾರವಾಗಿ ವಿಮಾನಯಾನಗಳು ಆಪರೇಟ್ ನಡಿಬೋದು. ಭಾರತದಿಂದ ಬೇರೆ ಕಡೆಗೂ ಹೋಗ್ಬೋದು, ಭಾರತಕ್ಕೂ ಬರಬಹುದು ಅಂತೇಳಿ ಹೇಳಲಾಗ್ತಿದೆ. ಬಟ್ ಈಗ ಹೊಸ ವೈರಸ್ ಕೂಡ ಕಂಡು ಬಂದಿರೋದ್ರಿಂದ ಇನ್ನಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ವಿಮಾನಯಾನ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಸರ್ಕಾರಗಳು ಕೈಗೊಳ್ಳಬೇಕಾಗುತ್ತೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಧರಣೇಶ್ ಬೂಕನ್ಕೆರೆ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಪೋಷಕರೇ, ವಿದ್ಯಾರ್ಥಿಗಳೇ, ಎಚ್ಚರ.